ಫೋನ್ ಮಾಡಿದ್ದಾಳಂತೆ ಕಳೆದು ಹೋಗಿದೆ ಅಂತ ನಾನು ಹೇಳಿದ್ದೀನಿ. ಹೊಸ ನಂಬರ್ ಮಾಡಿದ್ದೀನಿ, ಮಾಡ್ಬೇಕು ತಾನೆ. ಬಯಾಲಜಿಕಲ್ ಹೇಳಿದ್ರೆ ಹೊಸ ನಂಬರ್ ಸ್ವಿಚ್ ಆಫ್ ಆಯಿತು ಅಂತ. ಹುಬ್ಬಳ್ಳಿಯಲ್ಲಿ ಲವ್ ಎಲ್ಲ ಲಂಚೆಲ್ಲ ಮುಗಿಲ್ಲ, ಫ್ರೀ ಕೂತ ಮಾತಾಡ್ಬೋದು, ಗಾಬರಿಯಾಗ ಮಾತಾಡೋಕ್ಕೆ ಹೋಗೋದು. ಹುಬ್ಬಳ್ಳಿಯಲ್ಲಿ ಅರುಣದು ಸ್ಟೇವರ್ಗೆ ಹಾಕ್ತಿದ್ವಿ, ಅಂತ ಹಾಕಿಲ್ಲ ಸರ್. ಇನ್ನೂ ಮುಂದೆ ಹೆಂಗೆ ಮಾಡಿದ್ರು ಗೊತ್ತಿಲ್ಲ. ಅವನು ಎಷ್ಟು ಬಂದಿದೆ ಸ್ಯಾಲ್ರಿ? ಇನ್ನೊಂದು ಅದು ಓದಷ್ಟೇ ಬಂದೈತೆ, ಅಷ್ಟೇ ಬಂದಿತ್ತು. ಇವೆಲ್ಲ ಕ್ಲೋಸಿಂಗು ಆಗೋ ಮೂಮೆಂಟಲ್ಲಿ ಎಲ್ಲ ಕಂಪ್ನಿಗಳದ್ದು ಇದೇ ರಾಮಾಯಣಗಳು ನನಗೆ ಗೊತ್ತು. ಕೇರ್ಲೆಸ್ ನೋಡಿ ಮುಗಿತಲ್ಲ ಅಷ್ಟೇ. ಅದೇ ಹೊಸ ಕಂಪ್ನಿಗಳು ಬರ್ತಾ ಇದೆ ಅಂದಾಗ ಅವರು ಹಿಂಗಳಿಗೆ ಹಾಕ್ತಾರೆ, ಹಿಂಗೆ ಮಾಡ್ಬೇಕು ಅಂತ ಇರ್ತಾರೆ. ಕ್ಲೋಸ್ ಮಾಡೋ ಟೈಮಲ್ಲೇ ಮಾಡಿ ಒಂದು ಇನ್ನೆಷ್ಟು ಇವತ್ತೆಷ್ಟು 7 ಇನ್ನು 13 ದಿನ 23 ದಿನ ಇದಷ್ಟೇ. 1ನೇ ತಾರೀಕಿಗೆ ಬೇರೆ ಬರ್ಬೋದು. ಟೆಂಡರು ಹಾಕೋದ್ಮೇಲೆ ಅವ್ರು ಮಾಡಲ್ಲ ಅಂದರೆ ಮಾತ್ರ ಬೇರೆಯವ್ರಿಗೆ ಕೊಡೋಕ್ಕೆ ಚಾನ್ಸ್ ಇದೆ. ನೀನು ಮಾಡಲ್ಲ ಅಂದರೆ ನಾನು ಒಂದು ಬಿಲ್ಡಿಂಗ್ ಕೊಡ್ತೀನಿ ಪೈಂಟಿಗೆ ಹೊಡೆಯಪ್ಪ ಅಂತ, ನೀನು ಒಪ್ಕೊಂಡು ಮಾಡ್ತೀನಿ ಅಂದರೆ ಕೊಡ್ತೀವಿ, ಇಲ್ಲ ಅಂದರೆ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಅಷ್ಟು ಅಮೌಂಟ್ ಕೊಟ್ಟಿರ್ತಾರೆ. ಟೆಂಡರು ಸುಮ್ಮನೆ ಹಾಕಲ್ಲ, ಅಷ್ಟು ಅಮೌಂಟ್ ಅಂತ ಇರುತ್ತೆ. ಅಷ್ಟು ಅಮೌಂಟ್ ಕಟ್ಟಿಬಿಟ್ಟು ಅವ್ರು ಹಾಕ್ತಾರೆ. ಸೆಲೆಕ್ಷನ್ ಆದ್ರೆ ಮಾತ್ರ ಅಮೌಂಟ್ ಕೊಡಲ್ಲ. ನೀನು ಸೆಲೆಕ್ಷನ್ ಆಗಲಿಲ್ಲ ಅಂದರೆ ನೀನು ಅಮೌಂಟ್ ಅದು ರಿಟರ್ನ್ ಮಾಡಿರ್ತಾರೆ. ಆ ಅಮೌಂಟು ಸೆಕ್ಯೂರಿಟಿ ಅಮೌಂಟ್ ಅಂತ ಇಲ್ಲಿ ICTS ಅಲ್ಲೇ ಇರುತ್ತೆ. ಅವರು ಈ ಕಡೆಯಿಂದ ICTS ಡ್ಯಾಮೇಜ್ ಮಾಡಿರ್ತಾರೆ, ಗೊತ್ತೇನಲ್ವಾ? ಅದು ಕಟ್ಕೊಂಡು ಕಳ್ಸೋದು. ಸೊ ಈಗ ರಾವ್ ಸಾಲ 3 ಲಕ್ಷ ಇದೆ ಡೆಪಾಸಿಟ್ ಅಮೌಂಟ್. ಎಷ್ಟು? 3 ಲಕ್ಷ. ಅಷ್ಟೇ 3 ಲಕ್ಷ ಇರುತ್ತೆ. ಈ ಒಳಗಡೆ ಒಂದು ಇದ್ರದ್ದು ಕೈಮಾನ ಒಂದು ತೋರಿಸ್ತೇವೆ ಗೊತ್ತಾ, ಅದು ಮಿಕ್ಸಿಂಗ್ ಅಂತ. ಅದಕ್ಕೆ ರಾವ್ ಸಾಲ ಹತ್ರ ನಾನು ಹೇಳ್ಬಿಟ್ಟು 25,000 ಕೊಟ್ಟು ಕಳಿಸ್ತೇನೆ. ಆ ಥರ ಐಟಮ್ಗಳು ICTS ಲೀಸ್ಟ್ ಇರ್ತಾರೆ, ನಮ್ಮ ಏನೇನು ಐಟಮ್ ಮಾಡಿದ್ದಾವೆ ಆ ಐಟಮಲ್ಲಿ ಶೋ ಮಾಡಿ. ಅದು 100 ಕಿಲೋದು ವೇಟಿಂಗ್ ಮಿಷಿನ್ನು ಅವೆಲ್ಲ ಯಾರೋ ಹೊರಗಡೆ ಚೆನ್ನಾಗಿರುತ್ತೆ. ಮೇಡಂಗಿಲ್ಲ ಬಿಡೋಂಗಿಲ್ಲ ಅಷ್ಟೇ. ನನಗೆ ಗೊತ್ತಿರೋಲ್ಲ ಪ್ಲೇಸು. ಎಲ್ಲಿಗೆ ಬಂದಿದ್ದೆ ಅಂತ 5 ವರ್ಷದಿಂದ ಇದೆ. ಈ 3 ವರ್ಷ ಮಾತ್ರ ಬಂದಿದ್ದೆ. 5 ವರ್ಷ ಕೂತಿದ್ದೆ. 3 ವರ್ಷ ಬಂದಿದ್ದೀನಿ. ಹೆಂಗೆ ಹೇಳೋದು ಅಷ್ಟೇನು ಹೆಂಗೆ ಗೊತ್ತಾ? ಮನೆ ಇನ್ನೂ ಸಿಕ್ಕಿಲ್ಲ ಯಾರು? ಹಾಂ ಬನ್ನಿ ಸರ್, ಕಾಲೇಜ್ ನಿಂತ್ಕೊಂಡು ಬನ್ನಿ ಎಲ್ಲ. Huh?